ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ನೋಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಫುಲ್ಲು ಮಂಜು ಜಾಸ್ತಿ ಆಗಿಬಿಟ್ಟಿದೆ. ಸೊ ಮಂಜು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಹಿಮ ಕುತ್ಕೊಂಡು ಸ್ವಲ್ಪ ಬ್ಯಾಕ್ಟೀರಿಯಲ್ ಬ್ಲೈಟು ಸ್ಪ್ರೆಡ್ಡಿಂಗು ಲೀವ್ಸ್ ಮೇಲೆ ಕಾಣಿಸ್ತಾ ಇದೆ ಒಂದೊಂದು. ಸೊ ಅದಕ್ಕೋಸ್ಕರ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸ್ಪ್ರೇ ಏನು ತೊಗೊಬೇಕು ಏನು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಇವತ್ತಿನ ವೀಡಿಯೋ ಮಾಡ್ತಿರೋದು. ಮತ್ತು ಮೇಯ್ನಾಗಿ ಸ್ಟೆಮ್ ಮೇಲೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬ್ಯಾಕ್ಟೀರಿಯಲ್ ಬ್ಲೈಟು ಸ್ಟೆಮ್ ಮೇಲೆ ಹೆಂಗಿದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಿದ್ಯಾ? ಬ್ಯಾಕ್ಟೀರಿಯಲ್ ಬ್ಲೈಟು ನೋಡಿ ಯಾವ ಥರ ಇದೆ ಸ್ಟೆಮ್ ಮೇಲೆ ಅಂತ. ಇಲ್ಲೊಂದು ಇದೆಯಾ? ಇದಾದಮೇಲೆ ಇಲ್ಲೊಂದು ಕಡೆ ಇದೆ ಬನ್ನಿ. ಒಂದು 7-8 ಗಿಡ ಇದೆ. ಇದೇ ಥರನೇ 7-8 ಗಿಡ ಸ್ವಲ್ಪ ಚೆಕ್ ಮಾಡಬೇಕು ನೋಡಿ. ಇದರಲ್ಲೂ ಇರುತ್ತೆ ಬ್ಯಾಕ್ಟೀರಿಯಲ್ ಬ್ಲೈಟು. ಈ ಥರ ಸ್ಟ್ರೆಸ್ ಬಂದು ಇದಾಗಿದೆ ಅಂತಂದರೆ 100% ಇಲ್ಲೆಲ್ಲರೂ ಕಡ್ಡಿ ಮೇಲೆ ಇರುತ್ತೆ ಬ್ಯಾಕ್ಟೀರಿಯಲ್ ಬ್ಲೈಟು. ಅದನ್ನು ಪ್ರೂನಿಂಗ್ ಮಾಡೋವಾಗ ಒಂದು ಸರಿ ಕ್ಲೀನಾಗಿ ನೋಡಿ ತೆಗಿಬೇಕಾಗುತ್ತೆ. ಇಲ್ಲೊಂದು ಗಿಡ ಇದೆ. ನೋಡಿ ಇಲ್ಲೊಂದು ಗಿಡ ಇದೆ, ಇಲ್ಲೊಂದು ಕಾಣಿಸ್ತಿದೆಯಾ? ಇಲ್ಲೆಲ್ಲ ಬ್ಯಾಕ್ಟೀರಿಯಲ್ ಬ್ಲೈಟ್ ಇದು ಫುಲ್ಲು. ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಇದರಲ್ಲಿ ಹೊಸ್ದಾಗಿ ಸ್ಟಾರ್ಟ್ ಆಗ್ತಾ ಇರೋದು ನೋಡಿ. ಬ್ಯಾಕ್ಟೀರಿಯಲ್ ಬ್ಲೈಟ್ ಎಲ್ಲಿ ಆಗಿತ್ತಂತೆ ಇಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಇದೆ, ಕಾಣಿಸ್ತಿದೆಯಾ? ಈ ಥರ ಬ್ಯಾಕ್ಟೀರಿಯಲ್ ಬ್ಲೈಟ್ ಎಲ್ಲ ಒಂದು ಕಡೆ ಕಾಣಿಸ್ತಾ ಇದೆ. ಅದನ್ನೆಲ್ಲ ನೋಡಿಕೊಂಡು ಈಗ ಪ್ರೂನಿಂಗ್ ಟೈಮಲ್ಲಿ ಸ್ವಲ್ಪ ತೆಗಿಬೇಕಾಗುತ್ತೆ. ಮತ್ತು ಇನ್ನೊಂದು ಸಾರಿ ಪ್ರೂನಿಂಗ್ ಮಾಡಿಸ್ತೀನಿ. ಏನಕ್ಕೆ ಮಾಡಿಸೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಇಷ್ಟು ಟೈಮು ಫುಲ್ಲು ಬ್ಯಾಕ್ಟೀರಿಯಲ್ ಬ್ಲೈಟ್ ಇದೆ. ಅದಕ್ಕೆ ಇದರಲ್ಲಿ ಫ್ಲವರಿಂಗ್ ನೋಡಿ ಹೆಂಗೆ ಬಂದಿದೆ ಅಂತ. ಫುಲ್ಲು ಸೈಜ್ ಫ್ಲವರಿಂಗು ನೋಡಿ ಎಷ್ಟು ದಪ್ಪ ಇದೆ ಫ್ಲವರ್. ಸೆಟ್ಟಿಂಗ್ ಆದಾಗ ಕಾಯಾಗುತ್ತಲ್ಲ ಆ ಥರ ಇದೆ ಫ್ಲವರು. ಈ ಥರ ಬರುತ್ತೆ ಇದರಲ್ಲಿ ಫ್ಲವರಿಂಗು. ಬ್ಯಾಕ್ಟೀರಿಯಲ್ ಬ್ಲೈಟ್ ಇತ್ತು ಅಂದರೆ ಎಷ್ಟು ಸ್ಟ್ರೆಸ್ ಆಗಿರುತ್ತಲ್ಲ ಆ ಸ್ಟ್ರೆಸ್ಸಿಗೆ ಚೆನ್ನಾಗಿ ಫ್ಲವರಿಂಗ್ ಬರುತ್ತೆ. ಬಟ್ ಅದನ್ನು ಉಳಿಸ್ಕೊಳ್ಳೋದಕ್ಕಾಗಲ್ಲ, ಅದೇ ಪ್ರಾಬ್ಲಮ್ಮು. ಮತ್ತು ಇಲ್ಲೊಂದಿದೆ ನೋಡಿ ಹೆಂಗೆ ಬಿದ್ದಿದೆ ಅಂತ. ಬ್ಯಾಕ್ಟೀರಿಯಲ್ ಬ್ಲೈಟು ಕಾಣಿಸ್ತಿದೆಯಾ? ಈ ಥರ ಅಲ್ಲಲ್ಲೇ ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ವಲ್ಪ ಕಾಣಿಸ್ತಾ ಇದೆ. ಅದನ್ನೆಲ್ಲ ನಾವು ಕ್ಲೀನಾಗಿ ರಿಕವರಿ ಮಾಡಿಕೊಂಡು ಕ್ಲೀನಾಗಿ ಮತ್ತೆ ಹೊಸ್ದಾಗಿ ಪ್ಲಾಟು ರೆಡಿ ಮಾಡಿಕೊಂಡು ಮತ್ತೆ ಕ್ಲೀನಾಗಿ ನೆಕ್ಸ್ಟ್ ಬೆಳೆಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಮತ್ತೆ ನೆಕ್ಸ್ಟ್ ಕ್ರಾಪು ಆರಾಮಾಗಿ ಬರುತ್ತೆ. ಇಲ್ಲ ಅಂದರೆ ಬ್ಯಾಕ್ಟೀರಿಯಲ್ ಬ್ಲೈಟು ಬಿದ್ದು ಎಲ್ಲ ಸುಮ್ಮನೆ ಕಾಯಿ ಕಿತ್ತಿ ಆಚೆಗೆ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಮೇಯ್ನ್ ಹೇಳೋದು ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸ್ಪ್ರೇಯಿಂಗ್ಸ್ ಯಾವ ಥರ ತೊಗೋಬೇಕು, ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ಕೋಬೇಕು ಮೇಯ್ನ್ ಇಂಪಾರ್ಟೆಂಟ್. ಸ್ಟೋರೇಜಲ್ಲೂ ಸಹ ಇಂಪಾರ್ಟೆಂಟು. ನೀವು ಫ್ರೂಟ್ಗೆ ಹೋದಾಗೂ ಸಹ ಇಂಪಾರ್ಟೆಂಟು. ಸ್ಟೋರೇಜಲ್ಲಿ ನಾವು ಏನೂ ಮೇಂಟೈನ್ ಮಾಡ್ದಿರಾನೆ ಇದರಲ್ಲಿ ಮಾಡ್ತೀವಿ ಅನ್ನೋಕೆ ಹೋದರೆ ಆಗೋಲ್ಲ. ಅದಕ್ಕೋಸ್ಕರ ಈಗ ಏನು ಸ್ಪ್ರೇಸ್ ತೊಗೊತಾ ಇದ್ದೀನಿ ಅಂತಂದರೆ ಕಾಪರ್ ಆಕ್ಸಿಕ್ಲೋರೈಡು 2 grams per ಲೀಟ್ರು, ಜೊತೆಗೆ ಬ್ಯಾಕ್ಟೀರಿಯಾನಾಶಕ 0.5 grams per ಲೀಟ್ರ್ ತೊಗೊತಾ ಇದ್ದೀನಿ. ಸ್ವಲ್ಪ ಆ್ಯಂಟಿಬಯೋಟಿಕ್ ಹೋದ್ರೂ ಒಳ್ಳೆಯದೇ, ಯಾಕಂದರೆ ಸ್ವಲ್ಪ ಅಲ್ಲಲ್ಲಿ ಕಾಣಿಸ್ತಾ ಇದೆ ಎಲೆ ಮೇಲೆ ಎಲ್ಲ. ಅದಕ್ಕೋಸ್ಕರ ಸ್ಪ್ರೆಡ್ಡಿಂಗ್ ಸ್ಟಾಪ್ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಆ್ಯಂಟಿಬಯೋಟಿಕ್ ಹೋಗಲೇಬೇಕು. ಅದಕ್ಕೋಸ್ಕರ ಈ ಥರ ತೊಗೋತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ವಿಲ್ಟ್ ಬಿದ್ದಿದೆ. ಒಂದು 2-3 ಗಿಡ ವಿಲ್ಟ್ ಆಗಿದೆ. ತೋರಿಸ್ತೀನಿ ಬನ್ನಿ. ಅದನ್ನು ಆದಷ್ಟು ರಿಕವರಿ ಮಾಡೋದಕ್ಕೆ ಟ್ರೈ ಮಾಡೋಣ. ಆದಷ್ಟು ಅದ್ರ ಮೇಲೆ ವೀಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ವಿಲ್ಟ್ ರಿಕವರಿ ಮಾಡಬೇಕು ಅನ್ನೋಗಿದ್ರೆ ಒಂದು ಮೆಸೇಜ್ ಮಾಡಿಬಿಡಿ. ವಿಲ್ಟ್ ರಿಕವರಿ ಮಾಡೋದಕ್ಕೆ ಆದಷ್ಟು ಒಂದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೆಸೇಜ್ ಹಾಕಿ. ಕಮೆಂಟಲ್ಲಿ ಕಮೆಂಟ್ ಮಾಡಿಬಿಡಿ ವಿಲ್ಟ್ ರಿಕವರಿ ಅಂತ. ಅದಕ್ಕೆ ನಾನು ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲೊಂದು ಗಿಡ ಇದೆ. ಅಟ್ಲೀಸ್ಟ್ ಈ ಥರ ಅರ್ಧಂಬರ್ಧ ಗಿಡ ಇತ್ತು ಅಂತಂದರೆ ಚಿಗುರೆಲ್ಲ ಇತ್ತು ಅಂತಂದರೆ ಇದನ್ನು ರಿಕವರಿ ಮಾಡ್ಕೋಬೋದು. ಅಲ್ಲೊಂದು ಗಿಡ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಇಯರು. ಅದಕ್ಕೋಸ್ಕರ ಈ ಸರಿ ಇನ್ನೂ ಒಂದು ಸ್ವಲ್ಪ ಟ್ರೈ ಮಾಡೋಣ. ನೋಡಿ ಒಣಗೋಗಿದೆ ಫುಲ್. ಇದು ಏನು ಚಿಗುರೇ ಇಲ್ಲ. ಇದನ್ನೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ಇದನ್ನು ಟ್ರೈ ಮಾಡ್ಬೋದು. ಒಣಗೋಗಿರೋವಂಥದ್ದು ಕ್ಲೀನಾಗಿ ಸ್ವಲ್ಪ ರೆಂಬೆಗಳೆಲ್ಲ ತೆಗೆದು ಇದನ್ನು ಸ್ವಲ್ಪ ರಿಕವರಿ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಇದು ಇವತ್ತಿನ ವೀಡಿಯೋ. ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಹೊಸಬ್ರು ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಾಮೆಂಟ್ ಮಾಡಿಬಿಡಿ, ಹಂಗೆ ಒಂದು ಲೈಕ್ ಮಾಡಿಬಿಡಿ. ಎಲ್ಲರೂ ವೀಡಿಯೋಸ್ಗೆ ಯಾರೇ ಆಗಲಿ ಆದಷ್ಟು ಒಂದು ಲೈಕ್ ಮಾಡಿಬಿಡಿ. ನಮಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.